ಮಂಡ್ಯ ದಳಪತಿಗಳ ಭದ್ರಕೋಟೆ. ಮಂಡ್ಯದಲ್ಲಿ ಒಂದಿಷ್ಟು ಸಾಂಪ್ರದಾಯಿಕ ಮತದಾರರು JDS ಅನ್ನ ಬೆಂಬಲಿಸಿಕೊಂಡು ಬಂದಿದ್ರು. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ JDSನ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಯಾಕೆ ಅಂತೇಳಿ ಅವರದ್ದೇ ನಾಯಕರು ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳಿಂದ ಅಂತೇಳಿ, ಗ್ಯಾರಂಟಿ ಅಂತೇಳಿ ಜನರನ್ನೆಲ್ಲ ಇವರು ದಿಕ್ತಪ್ಪಿಸಿದ್ರು ಅಂತ ಹೇಳ್ತಾರೆ. ಆದರೆ ಈಗ ಅದೇ ಫ್ಲೋನಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಮಂಡ್ಯದಲ್ಲಿ ದಳಪತಿಗಳ ಕೋಟೆಯನ್ನ ಮತ್ತೆ ಛಿದ್ರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ಇವತ್ತು ರಣಕಹಳೆಯನ್ನ ಊದಿ ಆಗಿದೆ. ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ಇವತ್ತು ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯನವರು ಸಮಾವೇಶದಲ್ಲಿ ಇವತ್ತು ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ, ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ, JDS ಪಕ್ಷದ ರೀತಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿಸಿಕೊಳ್ಳೋರಲ್ಲ. ಏನ್ ಮಾತು ಕೊಡ್ತೇವೆ ಚುನಾವಣಾ ಸಂದರ್ಭದಲ್ಲಿ ಅವನ್ನ 100ಕ್ಕೆ 100 ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ನಾವು ದಳಪತಿಗಳು, ಅದರಲ್ಲೂ ಕೂಡ ದೊಡ್ಡಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಸಿದ್ಧಾಂತ ಎಲ್ಲವನ್ನ ಗಾಳಿಗೆ ತೂರಿ ಬಿಜೆಪಿ ಜೊತೆಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡಿದ್ದನ್ನ ಇಲ್ಲಿ ಸಿದ್ದರಾಮಯ್ಯನವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಜನರಿಗೆ ತಾವು ಏನು ಹೇಳಿದ್ವೋ, ಏನು ಭರವಸೆಯನ್ನ ಕೊಟ್ಟಿದ್ವೋ ಅದನ್ನು ನಾವು ಈಡೇರಿಸಿದ್ದೀವಿ. ಆದರೆ JDS ನಾಯಕರು ಎಲ್ಲವನ್ನು ಕೂಡ ಬಿಟ್ಟು ಬಿಜೆಪಿ ಜೊತೆಯಲ್ಲಿ ಕೋಮುವಾದಿ ಪಕ್ಷ ಅಂಥೇಳಿ ಹೇಳ್ತಾ ಅವ್ರ ಜೊತೆಯಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಮಳವಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರು ಹೀಗೆ ಹೇಳಿದರು, ಮುಂದಿನ ಜನ್ಮದಲ್ಲಿದ್ದರೆ ನಾನು ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತೇಳಿ ದೇವೇಗೌಡರು ಹೇಳಿದರು. ಆದರೆ ಈಗ ಅವರು ಮಾಡಿದ್ದೇನು ಅಂಥೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ. ದೇವೇಗೌಡರ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರು ಗುಡುಗಿರುವಂಥ ಪರಿ ಇದು. ದೇವೇಗೌಡರು ಜಾತ್ಯತೀತ ನಿಲುವಿಗೆ ಬದ್ಧರಾಗಿದ್ದವರು, ಅಥವಾ ಅವರ ಸಿದ್ಧಾಂತವೇ ಜಾತ್ಯತೀತ. ಆದರೆ BJP ಕೋಮುವಾದಿ ಅವ್ರ ಜೊತೆಯಲ್ಲಿ ಇವರು ಸೇರಿಕೊಂಡು ಇವರೇ ಬೇಕಾದಂಗೆ ತಮ್ಮ ಸಿದ್ಧಾಂತವನ್ನು ಬದಲಿಸಿಕೊಂಡ್ರು ಅಂತೇಳಿ ಹೇಳ್ತಾ ಕಿಡಿಕಾರಿದ್ದಾರೆ. ಒಕ್ಕಲಿಗರ JDSನ ಭದ್ರಕೋಟೆ, ಒಕ್ಕಲಿಗರ ಮತದಾರರು ಜಾಸ್ತಿ ಇರುವಂಥ ಮಂಡ್ಯದಲ್ಲಿ JDS ಅನ್ನ ಹಿಗ್ಗಾಮುಗ್ಗ ಚಾಡಿಸಿದ್ದಾರೆ ಸಿದ್ದರಾಮಯ್ಯ. ಭಾರತೀಯ ಜನತಾ ಪಕ್ಷ ಮತ್ತೆ JDS ಒಂದಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ, ದೇವೇಗೌಡರು ಹೇಳಿದ್ರು ಒಂದ್ಸಾರಿ, ನನಗೆ ಜ್ಞಾಪಕ ಇದೆ ಇನ್ನೂ ಕೂಡ, ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು? ಮುಂದಿನ ಜನ್ಮದ ಏನಾದ್ರು ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟುತ್ತೇನೆ. ಇವತ್ತು ಕೋಮುವಾದಿ BJP ಜೊತೆ ಸೇರ್ಕೊಂಡಿದ್ದಾರೆ. ಮಿಸ್ಟರ್ ದೇವೇಗೌಡ್ರೆ, ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೆ BJPಗೆ ಅಂತ ಹೇಳ್ತಾ ಇದ್ದೀರಲ್ಲ. ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದೆ. ನಮ್ಮ ಟಾರ್ಗೆಟ್ ಇರೋದು 20 ರೀಚ್ ಆಗೋದಕ್ಕೆ ನಾವು ರಣಸೂತ್ರ ಎಲ್ಲವನ್ನ ಹೆಣಿತಾ ಇದ್ದೀವಿ. ಮಂಡ್ಯ ಸಮಾವೇಶಕ್ಕೂ ಮುನ್ನ CM ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ನಾವು ಲೋಕ ಸಮರಕ್ಕೆ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ 20 ಸೀಟು, ಯಾರು ಸ್ಥಳೀಯರು ಇಂಥವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ಅಂಥವ್ರಿಗೆ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದ್ರೆ ಮುಂದುವರೆದು ಸಿದ್ದರಾಮಯ್ಯ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು. BJPಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ, ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ. ಇನ್ನು ಮಂಡ್ಯ ರಾಜಕಾರಣ, ಅದರಲ್ಲೂ ಕೂಡ ಬಹಳ ಒಂದು ಜಿತಾಜಿತಿನ ಕಣ ಈ ಬಾರಿ ಅಂತೂ ಸೃಷ್ಟಿ ಆಗೋದು ಗ್ಯಾರಂಟಿ. ಅದ್ರ ಜೊತೆಗೆ ಇವತ್ತಿನ ಕಾಂಗ್ರೆಸ್ನ ಈ ಎಲ್ಲ ಒಂದು ಸಮಾವೇಶ ರಣಕಹಳೆ ಮೊಳಗಿಸಿದ್ದು, ಇದೆಲ್ಲವನ್ನು ಕೂಡ ನಾವು ಮಾತಾಡೋಣ. ನಮ್ಮ ಪ್ರತಿನಿಧಿ, ಮಂಡ್ಯದ ಪ್ರತಿನಿಧಿ ಆನಂದ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್ ಈಗ ನಮ್ಮ ಜೊತೆಲಿ ಲೈವ್ ನಲ್ಲಿದ್ದಾರೆ.
ಆನಂದ್, ಓವರ್ ಟು ಯು. ಮಂಡ್ಯದಲ್ಲಿ ಇವತ್ತು ಏನೇನಾಯ್ತು, ಸಿದ್ದರಾಮಯ್ಯ ಏನು ಹೇಳಿದ್ರು, ಸದ್ಯ ಏನು ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು? ರಂಜಿತ್, ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಭಾಗವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಳವಳ್ಳಿಗೆ ಆಗಮಿಸಿದರು. ಹೆಸರಿಗೆ ಅದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಯಾವುದೇ ಒಂದು ಕಾಂಗ್ರೆಸ್ ಸಮಾವೇಶಕ್ಕೂ ಕೂಡ ಕಡಿಮೆ ಇಲ್ಲದಂತೆ ಇವತ್ತು ಕಾರ್ಯಕ್ರಮ ನಡೀತು. ಕಾರ್ಯಕ್ರಮದ ಉದ್ದಕ್ಕೂ ಕೂಡ ವಿರೋಧ ಪಕ್ಷಗಳ ವಿರುದ್ಧ ಅರಿಯನ್ನು ಹಾಯ್ದರು. ಅದರಲ್ಲೂ ಕೂಡ ಪ್ರಮುಖವಾಗಿ JDS ಹಾಗೂ JDS ವರಿಷ್ಠ ದೇವೇಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅವ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಏನು ದೇವೇಗೌಡರು ಜಾತ್ಯತೀತ ಅಂತ ಹೇಳಿ ಜಾತಿವಾದಿಗಳು ಹಾಗೂ ಕೋಮುವಾದಿಗಳ BJP ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳುವ ಮೂಲಕ ಅವರು ಏನು ದೇವೇಗೌಡರು ತಮ್ಮ ಸಿದ್ಧಾಂತವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನು, ಜೊತೆಗೆ ಆ ಆರೋಪವನ್ನು ಮಾಡಿದ್ರು. ಜೊತೆಗೆ ಏನು ಇವತ್ತಿನ ಸಮಾವೇಶದಲ್ಲಿ ಮುಂದಿನ ಚುನಾವಣೆಗೆ ಯಾವೆಲ್ಲ ತಯಾರಿಗಳನ್ನು